ಉಕ್ರೇನ್ನಲ್ಲಿ ಸಿಲುಕಿಕೊಂಡಿದ್ದಾರೆ ಚಾಮರಾಜನಗರದ ವಿದ್ಯಾರ್ಥಿನಿ. ಉಕ್ರೇನ್ನಲ್ಲಿದ್ದಾರೆ ಹನೂರು ತಾಲೂಕಿನ ಅಜ್ಜಿಪುರದ ಭೂಮಿಕಾ. ಅವರು ಈಗಾಗಲೇ ಒಂದು ಮಾಹಿತಿ ಕೊಟ್ಟಿದ್ದಾರೆ, ನಾವಿಲ್ಲಿ ಸುರಕ್ಷಿತವಾಗಿದ್ದೇವೆ ಅಂತ ಹೇಳಿ ವಿದ್ಯಾರ್ಥಿನಿ ಭೂಮಿಕಾ ಹೇಳಿದ್ದಾರೆ. ಉಕ್ರೇನ್ನಲ್ಲಿದ್ದಾರೆ ಹನೂರು ತಾಲೂಕಿನ ಅಜ್ಜಿಪುರದ ಭೂಮಿಕಾ. ಅವರು ಈಗಾಗಲೇ ಅವರು ಕೂಡ ವಿದ್ಯಾರ್ಥಿನಿಯಾಗಿದ್ದು, ನಾವು ಯಾವುದೇ ರೀತಿಯ ತೊಂದರೆಯಲ್ಲಿ ಇಲ್ಲ, ಸುರಕ್ಷಿತವಾಗಿದ್ದೇವೆ ಅಂತ ಹೇಳಿದ್ದಾರೆ. ನಮ್ಮನ್ನೆಲ್ಲ ಸುರಕ್ಷಿತ ಸ್ಥಳಕ್ಕೆ ರವಾನಿಸಲಾಗಿದೆ. ಯುದ್ಧದ ಬಗ್ಗೆ ನಮಗೆ ಮೊದಲೇ ತಿಳಿದಿದ್ರಿಂದ 15ರಿಂದ 20 ದಿನಕ್ಕಾಗುವಷ್ಟು ಆಹಾರವನ್ನು ನಾವು ಶೇಖರಣೆ ಮಾಡಿ ಇಟ್ಕೊಂಡಿದ್ದೇವೆ. ನಾವಿರೋ ಕಡೆ ಯಾವುದೇ ರೀತಿಯ ತೊಂದರೆ ಇಲ್ಲ, ಸುರಕ್ಷಿತವಾಗಿದ್ದೇವೆ ಅಂತ ಹೇಳಿದ್ದಾರೆ ಭೂಮಿಕಾ. ನನ್ನ ಹೆಸರು ಭೂಮಿಕಾ. ನಾನು ಕೀವಲ್ಲಿ ಓದ್ತಾ ಇದ್ದೇನೆ. ನನ್ನ ಕಾಲೇಜ್ ಬಂದ್ಬಿಟ್ಟು ತಾರಾಸ್ ಶಿವಶಂಕು ಕಾಲೇಜ್. ಸೊ ಇಲ್ಲಿ ಪ್ಯಾನಿಕ್ ಆಗೋಂಥದ್ದು ಏನೂ ಇಲ್ಲ, ನಾವೆಲ್ಲ ತುಂಬ ಸೇಫ್ ಆಗಿದ್ದೀವಿ. ಸೊ ನಮಗೂ ಮುಂಚೆನೇ ಹೇಳಿರೋದ್ರಿಂದ ನಮಗೂ 15 to 20 ಡೇಸ್ವರೆಗೂ ಫುಡ್ಸ್ ಎಲ್ಲ ಅರೇಂಜ್ಮೆಂಟ್ ಆಗಿದೆ. ಸೊ ಅದಕ್ಕೂ ಏನೂ ಇಲ್ಲ. ಇಲ್ಲಿ ವಾಟರ್ ಫೆಸಿಲಿಟಿ, ಇಂಟರ್ನೆಟ್ ಎಲ್ಲ ಫೆಸಿಲಿಟೀಸು ಇದೆ. ವಿ ಆರ್ ಸೇಫ್ ಇಯರ್, ನಥಿಂಗ್ ಟು ವರಿ. ಮತ್ತು ಇನ್ನೂ ಒಂದೇನಂತಂದ್ರೆ ನಮ್ಗೆಲ್ಲ ಫೆಸಿಲಿಟೀಸು ಇದೆ. ಬಟ್ ಏನಂದ್ರೆ ಇಲ್ಲಿ ನಾವು ಬಂಕರ್ಸ್ಗೆ ಕೆಳಗೋದಾಗ ನಮ್ಗೆ ಇಂಟರ್ನೆಟ್ ಸಿಗಲ್ಲ. ಆದ್ರೆ ನಮ್ಮ ಹತ್ರ ಬ್ಯಾಗ್ಸ್ ಇದೆ, ಬ್ಯಾಗ್ಸಲ್ಲಿ ಫುಡ್ ಪ್ರತಿಯೊಂದು ಇದೆ. ಸೊ ಯಾರು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಬಟ್ ಬೇರೆ ಬೇರೆ ಪ್ಲೇಸಲ್ಲಿ ಇರೋರಿಗೆ ಆಗ್ಬೋದೇನೋ, ಬಟ್ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ಇರೋರು ಎಲ್ಲರೂ ಸೇಫ್ ಆಗಿದ್ದೀವಿ. ಮತ್ತೆ ಇಂಡಿಯನ್ ಗವರ್ನಮೆಂಟ್ಗೂ ನಾವು ಪ್ರೆಷರ್ ಹಾಕಕ್ಕಾಗಲ್ಲ. ಯಾಕೆಂದ್ರೆ ಇಲ್ಲಿ ಪಾಪ ಯುಕ್ರೇನಿಯನ್ಸ್ಗೂ ನಾವು ಅವ್ರ ಕಂಟ್ರಿದು ನೋಡ್ಬೇಕಲ್ವಾ. ಸೊ ಏನು ಮಾಡೋಕ್ಕಾಗಲ್ಲ. ವಿ ಶುಡ್ ಪ್ರೇ ಫಾರ್ ಯುಕ್ರೇನ್. ಅಂಡ್ ನಾವು ಎವಾಕ್ಯುವೇಟ್ ಆಗ್ತೀವಿ. ಇಟ್ ಟೇಕ್ಸ್ ಟೈಮ್ ಅಂದ್ರೂ ಪರವಾಗಿಲ್ಲ. ವಿ ಆರ್ ಸೇಫ್ ನಾವು. ಸೊ ಯಾರು ಏನು ಯಾವ ರೀತಿಯಾಗಿ ಈಗ ಭಾರತೀಯರನ್ನ ಕರೆತರುವಂತಹ ಪ್ರಯತ್ನಗಳು ಆಗ್ತಾ ಇದೆ ಭಾರತದ ಕಡೆಯಿಂದ ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟ್ ಧರಣೇಶ್ ಬುಕ್ಕನಕೆರೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಆಲ್ಮೋಸ್ಟ್ 3 ರಿಂದ 4 ತಂಡಗಳನ್ನ ಆಲ್ರೆಡಿ ಈಗಾಗಲೇ ಬೇರೆ ಬೇರೆ ದೇಶಗಳ ಮೂಲಕ ಭಾರತೀಯರನ್ನ ಅಲ್ಲಿ ಸಿಲುಕುವಂತಹ ಭಾರತೀಯರನ್ನ ಕರೆತರುವಂತಹ ಪ್ರಯತ್ನಗಳನ್ನ ಈಗ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ, ಯಾವ ರೀತಿಯಾಗಿ ಈಗ ಈ ಒಂದು ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ, ಯಾವಾಗ ಕರೆತರುವಂತಹ ಪ್ರಯತ್ನಗಳು ನಡೀತಾ ಇದೆ? ನವಿತಾ, ಈಗ ಉಕ್ರೇನ್ನಲ್ಲಿ ಸಿಲುಕಿರುವಂತಹ ಭಾರತೀಯರನ್ನ ಭಾರತಕ್ಕೆ ತರೋದು ಒಂದು ಸವಾಲಿನ ಕೆಲಸ ಆಗಿದೆ. ಒಂದು ಕಡೆ ಉಕ್ರೇನ್ನಲ್ಲಿ ಯುದ್ಧದ ದುಷ್ಪರಿಣಾಮಗಳು ಹೆಚ್ಚಾಗ್ತಾನೆ ಇದ್ದಾವೆ ಕ್ಷಣದಿಂದ ಕ್ಷಣಕ್ಕೆ. ಮತ್ತೊಂದು ಕಡೆ ರಷ್ಯಾ ಭಾರತಕ್ಕೆ ಅಷ್ಟು ಅಂದರೆ ನಿರೀಕ್ಷೆ ಮಾಡಿದಷ್ಟು ಸಹಕಾರವನ್ನು ಕೊಡ್ತಿಲ್ಲ. ಅಂತಾರಾಷ್ಟ್ರೀಯ ಸಮುದಾಯ ಹೇಳಿದರೂ ಕೂಡ ರಷ್ಯಾ ಯಾವುದೇ ರೀತಿಯಲ್ಲಿ ಮಣಿದಿಲ್ಲ. ಅವರು ಯುದ್ಧವನ್ನು ಮುಂದುವರಿಸಿದರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಉಕ್ರೇನ್ನ ರಾಜಧಾನಿ ಕೀವನ್ನು ಆಕ್ರಮಣಪಡಿಸ್ಕೊಳ್ತಾರೆ ಕೂಡ. ಸೊ ಇಷ್ಟು ಅಲ್ಲಿ ಮತ್ತಿನ್ನೊಂದೇನು ಅಂದರೆ ಉಕ್ರೇನ್ನಲ್ಲಿ ವಾತಾವರಣ ಬೇರೆಯದೇ ರೀತಿಯಲ್ಲಿ ಆಗ್ತಾ ಇದೆ. ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ. ಆಹಾರ ಸಾಮಗ್ರಿಗಳು ಸಿಗ್ತಿಲ್ಲ. ಈಗ ನಮಗೆ ಮಾತಾಡಿದಂತಹ ಗೆಸ್ಟ್ಗಳು ಹೇಳಿದ ಪ್ರಕಾರ ಅಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಆಹಾರ ಪದಾರ್ಥಗಳನ್ನು ತಂದಿಟ್ಕೊಂಡಿದ್ದಾರೆ, ಸರಕು ಸರಂಜಾಮುಗಳನ್ನು ತಂದಿಟ್ಕೊಂಡಿದ್ದಾರೆ. ಅದು ಒಂದು ವಾರದ ಮಟ್ಟಿಗೋ 10 ದಿನದ ಮಟ್ಟಿಗೋ 15 ದಿನದ ಮಟ್ಟಿಗೋ ಆಗುತ್ತೆ. ಬಟ್ ಆ ನಂತರ ಏನು ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಆ ಕಾರಣಕ್ಕೋಸ್ಕರ ಭಾರತಕ್ಕೆ ಅವರು ಕೂಡ ವಾಪಸ್ ಮರಳಬೇಕು ಅನ್ನುವಂತಹ ನಿರೀಕ್ಷೆಯಲ್ಲೇ ಇದ್ದಾರೆ. ಇಲ್ಲಿ ಕೂಡ ಅವರ ಕುಟುಂಬ ವರ್ಗದವರು, ಸ್ನೇಹಿತರು, ಹಿತೈಷಿಗಳು ಅವರ ಬರುವಿಕೆಯ ನಿರೀಕ್ಷೆಯಲ್ಲಿ ಇದ್ದಾರೆ. ಆದರೆ ಪ್ರಾಬ್ಲಮ್ ಏನಾಗ್ತಿದೆ ಅಂತಂದರೆ ಇಲ್ಲಿಂದ ಉಕ್ರೇನ್ಗೆ ಹೋದಂಥವ್ರು ಎಲ್ಲರೂ ಕೂಡ ಭಾರತದ ವಿದೇಶಾಂಗ ಕಚೇರಿಯಲ್ಲಿ ಅಥವಾ ವಿದೇಶಾಂಗ ಇಲಾಖೆಯಲ್ಲಿ ಹೆಸರನ್ನು ನೋಂದಾಯಿಸ್ಕೊಂಡಿಲ್ಲ. ಅದರಿಂದ ಯಾರ್ಯಾರು ಎಲ್ಲೆಲ್ಲಿದ್ದಾರೆ, ಎಷ್ಟು ಜನ ಹೋಗಿದ್ದಾರೆ ಅನ್ನುವಂಥದ್ದು ಪತ್ತೆ ಹಚ್ಚೋದು ಭಾಳ ಕಷ್ಟ ಆಗ್ತಿದೆ. ಈಗ ಕರ್ನಾಟಕವೂ ಸೇರಿದಂತೆ ಎಲ್ಲ ರಾಜ್ಯಗಳು ಅವ್ರದ್ದೇ ಆದಂಥ ಹೆಲ್ಪ್ಲೈನ್ಗಳನ್ನು ನಿರ್ಮಾಣ ಮಾಡಿದ್ದಾವೆ. ಮತ್ತು ಕೇಂದ್ರ ಸರ್ಕಾರ ವಿದೇಶಾಂಗ ಇಲಾಖೆ ಒಂದು ಹೆಲ್ಪ್ಲೈನನ್ನು ಮಾಡಿದೆ. ಆ ಮೂಲಕ ಮಾಹಿತಿಯನ್ನು ತೆಗೆದುಕೊಂಡು, ಅಂದರೆ ಉಕ್ರೇನ್ನಲ್ಲಿರೋರಿಂದ ಮಾಹಿತಿ ಮತ್ತು ಇಲ್ಲಿರುವಂಥವರಿಂದ ಮಾಹಿತಿ ಎಲ್ಲವನ್ನ ತೆಗೆದುಕೊಂಡು ಅಲ್ಲಿರೋರನ್ನ ಪತ್ತೆ ಹಚ್ಚಿ ಅವ್ರನ್ನ ಮೊದಲಿಗೆ ಉಕ್ರೇನ್ನಿಂದ ಪಕ್ಕದ ರಾಷ್ಟ್ರಗಳಿಗೆ, ಪೋಲ್ಯಾಂಡ್ ಮತ್ತು ರುಮೇನಿಯಾ ಮತ್ತಿತರ ರಾಷ್ಟ್ರಗಳಿಗೆ ಬೈ ರೋಡ್ ಶಿಫ್ಟ್ ಮಾಡಲಾಗ್ತಿದೆ. ಬೈ ರೋಡ್ ಯಾಕೆ ಶಿಫ್ಟ್ ಮಾಡಲಾಗ್ತಿದೆ ಅಂತಂದರೆ ಈಗ ಯುದ್ಧ ಇರುವ ಕಾರಣಕ್ಕೋಸ್ಕರ ವಿಮಾನ ಹಾರಾಟವನ್ನು ನಿಷೇಧ ಮಾಡಲಾಗಿದೆ. ಈಗೇನಿದ್ರು ಉಳಿದಿರುವಂಥ ಏಕೈಕ ಮಾರ್ಗ ಬೈ ರೋಡ್ ಮುಖಾಂತರ ಉಕ್ರೇನ್ನಿಂದ ಪಕ್ಕದ ರಾಷ್ಟ್ರಗಳಿಗೆ ಅವ್ರನ್ನ ತಲುಪಿಸ್ಬೇಕು. ಸೊ ಅದಕ್ಕೆ ತುರ್ತು ವೀಸಾಗಳನ್ನ ವ್ಯವಸ್ಥೆ ಮಾಡಬೇಕು, ಆ ದೇಶಗಳ ಒಪ್ಪಿಗೆಯನ್ನು ಪಡ್ಕೊಳ್ಬೇಕು, ಆ ದೇಶಗಳ ಸಹಕಾರದೊಂದಿಗೆ ಇವೆಲ್ಲವೂ ಕೂಡ ಆಗಬೇಕು. ಹಾಗಾಗಿ ಏಕಕಾಲಕ್ಕೆ ಉಕ್ರೇನ್ ಜೊತೆ, ರಷ್ಯಾ ಜೊತೆ ಮತ್ತು ಅಲ್ಲಿ ಎಲ್ಲ ನೆರೆಯ ರಾಷ್ಟ್ರಗಳ ಜೊತೆ ಸಮನ್ವಯ ಸಾಧಿಸಬೇಕು. ಅದೆಲ್ಲವೂ ಆಗಿ ಬೈ ರೋಡಿಂದ ಮುಖಾಂತರ ಉಕ್ರೇನ್ನಿಂದ ನೆರೆಯ ದೇಶಗಳಿಗೆ, ಅಲ್ಲಿಂದ ಏರ್ ಲಿಫ್ಟ್ ಮಾಡಿ ಭಾರತಕ್ಕೆ ಭಾರತೀಯರನ್ನು, ವಿಶೇಷವಾಗಿ ವಿದ್ಯಾರ್ಥಿಗಳನ್ನು, ಯಾಕೆ ವಿಶೇಷವಾಗಿ ವಿದ್ಯಾರ್ಥಿಗಳನ್ನು ಅಂತಂದರೆ
ಅತಿ ಹೆಚ್ಚು ಜನ ಉಕ್ರೇನ್ಗೆ ಹೋಗಿರುವಂಥವರು ಭಾರತದಿಂದ ವಿದ್ಯಾಭ್ಯಾಸದ ಉದ್ದೇಶಕ್ಕೋಸ್ಕರ. ಸೊ ಹಾಗಾಗಿ ಅಲ್ಲಿರುವಂಥ ವಿದ್ಯಾರ್ಥಿಗಳನ್ನು ಕರ್ಕೊಂಬರ್ಬೇಕಾಗತ್ತೆ. ಈಗ ನೋಡಿ ತಮಿಳುನಾಡು ಸರ್ಕಾರ ಒಂದು ಮಾತು ಹೇಳಿದೆ, ಏನಂತಂದರೆ ಸೊ ಈ ವರ್ಲ್ಡ್ ರೆಸ್ಕ್ಯೂ ಆಪರೇಷನ್ಗೆ ತಗಲುವಂಥ ಎಲ್ಲ ವೆಚ್ಚವನ್ನು ತಮಿಳುನಾಡು ಸರ್ಕಾರವೇ ಭರಿಸುತ್ತೆ ಅಂತ. ಅಂದರೆ ಅದಕ್ಕೊಂದು ಕಾರಣವೂ ಇದೆ, ತಮಿಳುನಾಡಿನಿಂದ ಅತಿ ಹೆಚ್ಚು ಜನ ಅಲ್ಲಿಗೆ ಹೋಗಿದ್ದಾರೆ. ಸೊ ಹೀಗೆ ರಾಜ್ಯ ಸರ್ಕಾರಗಳು ಒತ್ತಡವನ್ನು ಏರ್ತಿದ್ದಾವೆ, ಮನವಿಯನ್ನು ಮಾಡ್ಕೊಳ್ತಿದ್ದಾವೆ, ಪೋಷಕರ ಒತ್ತಡ ಜಾಸ್ತಿ ಆಗ್ತಿದೆ, ಪ್ರತಿಪಕ್ಷಗಳ ಒತ್ತಡ ಜಾಸ್ತಿ ಆಗ್ತಿದೆ. ಸೊ ಹಾಗಾಗಿ ಅಲ್ಲಿ ಹರ್ಡಲ್ಸ್ಗಳು ಕೂಡ ಜಾಸ್ತಿ ಇದ್ದಾವೆ. ಸೊ ಇದೆಲ್ಲದರ ನಡುವೆ ಭಾರತದ ವಿದೇಶಾಂಗ ಇಲಾಖೆ, ಭಾರತದ ರಾಯಭಾರಿ ಕಚೇರಿಗಳು ಕೆಲಸವನ್ನು ಮಾಡ್ತಿದ್ದಾವೆ. ಮತ್ತು ಈಗ ಮೊದಲ ಹಂತದಲ್ಲಿ 2 ವಿಶೇಷ ವಿಮಾನಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಅಂತೇಳಿ ಗೊತ್ತಾಗಿದೆ. ರುಮೇನಿಯಾದಲ್ಲಿ ಅಂದರೆ ಉಕ್ರೇನ್ನಿಂದ ಅಲ್ಲಿಗೆ ಬೈ ರೋಡ್ ಅಲ್ಲಿಗೆ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಲಿಫ್ಟ್ ಮಾಡ್ತಾರೆ ಅಲ್ಲಿನ ಜನರನ್ನ, ಅಲ್ಲಿಂದ ವಿಮಾನಗಳ ಮುಖಾಂತರ ಕರ್ತರ್ತಾರೆ ಅಂತೇಳಿ ಹಾಕಿದೆ. ಅದಕ್ಕೋಸ್ಕರ ಎಲ್ಲ ತಯಾರಿಗಳು ಆಗಿದ್ದಾವೆ. ಇದು ಏನೋ ಆರಂಭಿಕ ಅಂತ, ಇನ್ನಷ್ಟು ವಿಮಾನಗಳನ್ನು ನಿಯೋಜಿಸ್ತಾರೆ. ನಂತರ ಮತ್ತು ಆ ಹೆಸರುಗಳ ನೋಂದಣಿ ಪ್ರಕಾರ ಸೀನಿಯಾರಿಟಿ ಮತ್ತು ಅಲ್ಲಿ ಹಿರಿಯ ನಾಗರಿಕರಿದ್ದರೆ ಅಥವಾ ಯಾವುದಾದ್ರು ಆರೋಗ್ಯದ ಸಮಸ್ಯೆ ಇರೋರಿದ್ದರೆ ಆ ಥರದ್ದೆಲ್ಲ ನಾನಾ ಇಶ್ಯೂಸ್ಗಳಿರ್ತವೆ. ಆದ್ಯತೆ ಮೇರೆಗೆ ಅಲ್ಲಿಂದ ಕರೆತರುವಂಥ ವ್ಯವಸ್ಥೆಗಳು ಆಗ್ತಿದ್ದಾವೆ. ಸದ್ಯಕ್ಕೆ ಕೇಂದ್ರ ಸರ್ಕಾರ 2 ವಿಶೇಷ ವಿಮಾನಗಳನ್ನು ಅಲ್ಲಿಗೆ ನಿಯೋಜನೆ ಮಾಡಿದೆ. ನಾಳೆ ರಾತ್ರಿ ಅಥವಾ ನಾಳಿದ್ದು ಬೆಳಗ್ಗೆ ಆ ವಿಮಾನಗಳು ಭಾರತಕ್ಕೆ ಬರುವಂಥ ಸಾಧ್ಯತೆಗಳು ಸದ್ಯಕ್ಕೆ ಕಾಣಿಸ್ತಾ ಇದ್ದಾವೆ. ನವಿತಾ, ಥ್ಯಾಂಕ್ ಯು ಧರ್ಣಿಷ್ಠಿ.